ಟಾಕ್ಸಿಕ್ಗೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ ಮತ್ತು ರನ್ ಟೈಮ್ ಕೇಳಿದರೆ ಶಾಕ್ ಆಗ್ತೀರಾ. ಸುಮಾರು 3 ಗಂಟೆ 11 ನಿಮಿಷಕ್ಕೂ ಹೆಚ್ಚು. ಹಾಗಾದರೆ ಗೀತು ಮೋಹನ್ ದಾಸ್ ಅವರು ಇಷ್ಟು ದೊಡ್ಡ ರನ್ ಟೈಮ್ ಯಾಕಿಟ್ಟಿದ್ದಾರೆ? ಎ ಸರ್ಟಿಫಿಕೇಟ್ ಯಾಕೆ ಬಂತು? ಇದು ಟಾಕ್ಸಿಕ್ಗೆ ಅಡ್ವಾಂಟೇಜಾ ಅಥವಾ ಕನ್ಸರ್ನ? ಲೆಟ್ಸ್ ಬ್ರೇಕ್ ಇಟ್ ಡೌನ್. ಎ ಸರ್ಟಿಫಿಕೇಟ್ ಅಂದರೆ ಮೂವಿಗೆ ಅಡಲ್ಟ್ ಓನ್ಲಿ ಸರ್ಟಿಫಿಕೇಟ್ ಸಿಕ್ಕಿದೆ. ಇದು ಟಾಕ್ಸಿಕ್ ಟ್ರೈಲರ್ನಲ್ಲಿ ಕಾಣಿಸಿದ್ದ ಡಾರ್ಕ್, ಮೆಚ್ಯೂರ್ ಮತ್ತು ಇಂಟೆನ್ಸ್ ವರ್ಡ್ಗೆ ಮ್ಯಾಚ್ ಆಗುತ್ತೆ ಅನ್ಬೋದು. ಆದರೆ ಒಂದು ಕ್ಲಾರಿಫಿಕೇಶನ್, ಎ ಸರ್ಟಿಫಿಕೇಟ್ ಸಿಕ್ಕಿದೆ ಅಂದರೆ ಮೂವಿ ಕೆಟ್ಟದಾಗಿದೆ ಅಂತ ಅಲ್ಲ. ಇದು ಸಿಂಪ್ಲಿ ಏಜ್ ಕ್ಲಾಸಿಫಿಕೇಶನ್ ಅಷ್ಟೇ. 3 hours ಪ್ಲಸ್ ರನ್ ಟೈಮ್. ಇಲ್ಲಿ ರಿಯಲ್ ಸರ್ಪ್ರೈಸ್. ರಿಪೋರ್ಟ್ಸ್ ಪ್ರಕಾರ ಟಾಕ್ಸಿಕ್ ರನ್ ಟೈಮ್ 191 ಮಿನಿಟ್ಸ್ ಅಂದರೆ 3 ಗಂಟೆ 11 ನಿಮಿಷ. ಇನ್ನೊಂದು ಕರೆಂಟ್ ರಿಪೋರ್ಟ್ ಪ್ರಕಾರ 3 ಗಂಟೆ 14 ನಿಮಿಷ ಅಂತ ಹೇಳಲಾಗ್ತಿದೆ. ಅಂದರೆ ಥಿಯೇಟರ್ಗೆ ಹೋಗಲು ಆಡಿಯನ್ಸ್ಗೆ ಇದು ಪ್ರಾಪರ್ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್, 3 ಗಂಟೆ ರನ್ ಟೈಮ್ ಜಸ್ಟಿಫೈ ಮಾಡುವಷ್ಟು ಕಂಟೆಂಟ್ ಇದೆಯಾ? ಅದು ಮೂವಿ ರಿಲೀಸ್ ಆದಮೇಲೆ ಗೊತ್ತಾಗಬೇಕು. ಲಾಂಗ್ ರನ್ ಟೈಮ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತಾ? ಲಾಂಗ್ ರನ್ ಟೈಮ್ ಸ್ವತಃ ಪ್ರಾಬ್ಲಮ್ ಅಲ್ಲ. KGF, RRR ಅಂತಹ ದೊಡ್ಡ ಕಮರ್ಷಿಯಲ್ ಮೂವಿ ಕೂಡ ಲಾಂಗ್ ರನ್ ಟೈಮ್ ಇದ್ದವು. ಪ್ರಾಬ್ಲಮ್ ಆಗೋದು ಸ್ಕ್ರೀನ್ ಪ್ಲೇ ಸ್ಲೋ ಆದಾಗ. ಟಾಕ್ಸಿಕ್ನಲ್ಲಿ ಫ್ಯಾಮಿಲಿ ಡ್ರಾಮಾ, ಗ್ಯಾಂಗ್ಸ್ಟರ್ ವರ್ಲ್ಡ್, ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಮತ್ತು ಯಶ್ನ ಡಿಫ್ರೆಂಟ್ ಶೇಡ್ಸ್ ಇದ್ದರೆ ಈ ರನ್ ಟೈಮ್ಗೆ ಕಂಟೆಂಟ್ ಇರೋ ಪಾಸಿಬಿಲಿಟಿ ಇದ್ದೇ ಇದೆ. ಆದರೆ ಸ್ಕ್ರೀನ್ ಎಂಗೇಜಿಂಗ್ ಆಗಿರಲೇಬೇಕು. 1 ಸೆಕೆಂಡ್ಸ್ ಕೂಡ ಬೋರ್ ಆಗಬಾರ್ದು. ಎ ಸರ್ಟಿಫಿಕೇಟ್ ಪ್ಲಸ್ ರಾಂಗ್ ರನ್ ಟೈಮ್ = ಟಾಕ್ಸಿಕ್ ಝೋನಾ? ಈ 2 ಅಪ್ಡೇಟ್ಸ್ ಒಟ್ಟಿಗೆ ನೋಡಿದಾಗ ಒಂದು ಥಿಂಗ್ ಇಲ್ಲಿ ಕ್ಲಿಯರ್ ಆಗೇ ಆಗುತ್ತೆ. ಟಾಕ್ಸಿಕ್ ಸೇಫ್ ಕಮರ್ಷಿಯಲ್ ಎಂಟರ್ಟೈನರ್ ಆಗಿ ಮಾತ್ರ ಕಾಣಿಸ್ಕೊಳ್ತಿಲ್ಲ. ಗೀತು ಮೋಹನ್ ದಾಸ್ ಅವರ ಡಾರ್ಕ್ ಟ್ರೀಟ್ಮೆಂಟ್, ಯಶ್ ಅವರ ಇಂಟೆನ್ಸ್ ಕ್ಯಾರೆಕ್ಟರ್ ಮತ್ತು ಮೆಚ್ಯೂರ್ ವರ್ಡ್ ಇವೆಲ್ಲವೂ ಫಿಲ್ಮ್ನ ಟೋನ್ ಬಗ್ಗೆ ಒಂದು ಐಡಿಯಾ ಕೊಡ್ತಿದೆ. ಆದರೆ ಟ್ರೈಲರ್ನಲ್ಲಿ ಡಾರ್ಕ್ ಆಗಿದೆ ಅನ್ನೋದು ಬೇರೆ, ಫುಲ್ ಮೂವಿನಲ್ಲಿ ಅದನ್ನು ಎಫೆಕ್ಟಿವ್ಲಿ ಎಕ್ಸಿಕ್ಯೂಟ್ ಮಾಡೋದು ಬೇರೆ. ಅದೇ ಇಲ್ಲಿನ ಬಿಗ್ಗೆಸ್ಟ್ ಟೆಸ್ಟ್. ಸೊ ಗಾಯ್ಸ್, ಈಗ ಟಾಕ್ಸಿಕ್ಗೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ ಮತ್ತು 3 ಗಂಟೆ 11 ನಿಮಿಷಕ್ಕೂ ಹೆಚ್ಚು ರನ್ ಟೈಮ್ ಇದೆ. ಈಗ ಟಾಕ್ಸಿಕ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇನ್ನೂ ಹೆಚ್ಚಾಗಿದೆ. ಆದರೆ ನನ್ನ ಒಂದು ಬಿಗ್ಗೆಸ್ಟ್ ಕ್ವಶನ್, ಈ 3+ ಅವರ್ನಲ್ಲಿ ಆಡಿಯನ್ಸ್ನ ಸೀಟ್ಸ್ಗೆ ಹಿಡಿದುಕೊಂಡು ಕೂರಿಸುವಷ್ಟು ಸ್ಟೋರಿ ಇದೆಯಾ? ಅದು ವರ್ಕ್ ಆದರೆ ಟಾಕ್ಸಿಕ್ ಒಂದು ಪ್ರಾಪರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗ್ಬೋದು. ನಿಮಗೇನನ್ಸುತ್ತೆ? ಈ 3 ಗಂಟೆ ಸಿನಿಮಾ ಎಂಗೇಜಿಂಗ್ ಆಗಿರುತ್ತಾ? ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಹೆಚ್ಚಿನ ಕನ್ನಡ ಸಿನಿಮಾಗಳ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.